ಇನ್ನ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಏನು? ಅಹಿಂದ ಜೊತೆಗೆ ಲಿಂಗಾಯತ ಮತಗಳ ಕಾಂಬಿನೇಷನ್. ಸಿಎಂ ಡಿಸಿಎಂ ಇಡೀ ಸಂಪುಟದ ಪ್ರಚಾರ ಬಲ. ಸಚಿವ ಸತೀಶ್ ಜಾರಕಿಹೊಳಿ ತಂಡದ ಸಂಘಟನೆ. ಇದು ಕೂಡ ವರ್ಕೌಟ್ ಆಗಬಹುದು. ಉಮೇಶ್ ಮೆಟ್ಟಿ ಹೊಸ ಮುಖ, ಮೃದು ಸ್ವಭಾವಿ ಎಂಬ ಹೆಗ್ಗಳಿಕೆ ಇದೆ. ರಾಜಕೀಯ ಅನುಭವ ಇಲ್ಲ ಅಂದ್ರೂ ಕೂಡ ಈ ರೀತಿಯಾದಂತಹ ಒಂದು ಎಚ್.ವೈ. ಮೇಟಿ ನಿಧನದಿಂದ ಅನುಕಂಪದ ಅಲೆಯ ಲಾಭ ಇದೆ. ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯಲಿವೆ ಎಂಬ ಭರವಸೆ ಇದೆ. ಇದು ಕಾಂಗ್ರೆಸ್ಗಿರುವಂತ ಪ್ಲಸ್. ಗ್ಯಾರಂಟಿ ಯೋಜನೆಗಳ ಕೈ ಹಿಡಿತಾವ ಅನ್ನುವಂಥದ್ದು. ಇನ್ನು ಮೈನಸ್ ಏನು? ಕಾಂಗ್ರೆಸ್ಗೆ ಒಳ ಮೀಸಲಾತಿ ಗೊಂದಲದಿಂದ ಮತ ನಷ್ಟದ ಆತಂಕ. ಅಭ್ಯರ್ಥಿ ಉಮೇಶ್ ಮೆಟ್ಟಿಗೆ ಆಡಳಿತ ಅನುಭವದ ಕೊರತೆ. ಯುಕೆಪಿಗೆ ಘೋಷಿಸಿದ್ದಷ್ಟು ಅನುದಾನ ನೀಡಿಲ್ಲ ಎಂದ ಆರೋಪ. ಗ್ರಾಮೀಣ ಭಾಗದ ಮತಗಳ ಮೇಲೆ ಹೆಚ್ಚು ಅವಲಂಬನೆ. ಮಲ್ಲಿಕಾರ್ಜುನ ಮೇಟಿಗೆ ಟಿಕೆಟ್ ನೀಡಿದ್ದಕ್ಕೆ ಕೆಲವರಲ್ಲಿ ಅಸಮಾಧಾನ ಇದೆ. ನೀಡದಿದ್ದಕ್ಕೆ ಮಲ್ಲಿಕಾರ್ಜುನ ಮೇಟಿಗೆ ಟಿಕೆಟ್ ನೀಡದಿದ್ದಕ್ಕೆ ಕೆಲವರಲ್ಲಿ ಅಸಮಾಧಾನ. ಸೊ ಇದು ಕಾಂಗ್ರೆಸ್ಗೆ ಮೈನಸ್ ಪಾಯಿಂಟ್ಗಳು. ಯಾಕೆ ಕಾಂಗ್ರೆಸ್ ಒಂದು ವೇಳೆ ಸೋಲನ್ನ ಉಂಡ್ರೆ ಯಾವ ಕಾರಣಕ್ಕೆ ಏನು ಮೈನಸ್ ಇತ್ತು ಅಂತ ನೋಡೋದಾದ್ರೆ ಇವೆಲ್ಲವೂ ಕೂಡ ಮೈನಸ್ ಪಾಯಿಂಟ್ಗಳು ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ. ಇನ್ನು ಬಿಜೆಪಿಗೆ ಪ್ಲಸ್ ಏನು, ಮೈನಸ್ ಏನು? ಬಿಜೆಪಿಗೆ ಪ್ಲಸ್ ಹಿಂದುತ್ವ ಮತ್ತು RSSನ ಗಟ್ಟಿ ನೆಲೆ ಇದೆ ಬಾಗಲಕೋಟೆಯಲ್ಲಿ. ಶಾಸಕರಾಗಿ ಆಡಳಿತದ ಅನುಭವ ವೀರಣ್ಣ ಚರಂತಿಮಠಗೆ. ಒಳ ಮೀಸಲಾತಿ ವಿಷಯ ಲಾಭ ನೀಡುವ ನಿರೀಕ್ಷೆ ಇದೆ. ಏನು ಗೊಂದಲಗಳಿತ್ತಲ್ವಾ? ಕಾಂಗ್ರೆಸ್ನಿಂದ ಆಗದ ಅಭಿವೃದ್ಧಿ ಬಗ್ಗೆ ಟೀಕೆ. ಪ್ರಚಾರದಲ್ಲಿ ನಾಯಕರ ಒಗ್ಗಟ್ಟಿನ ಬಲ ಪ್ರದರ್ಶನ. ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಪ್ರಚಾರ. ನಗರ ಪ್ರದೇಶದ ಮತದಾರರ ಮೇಲೆ ಹೆಚ್ಚು ಅವಲಂಬನೆ. ಇದು ಬಿಜೆಪಿಗೆ ಪ್ಲಸ್. ಇನ್ನು ಮೈನಸ್ ಕ್ಷೇತ್ರದಲ್ಲಿನ ನಾಯಕರ ನಡುವಿನ ಭಿನ್ನಾಭಿಪ್ರಾಯ. ಸಹೋದರ ಮಲ್ಲಿಕಾರ್ಜುನ ಚರಂತಿಮಠ ಕಾಂಗ್ರೆಸ್ನಲ್ಲಿರುವುದು. ಸಹೋದರರ ಫೈಟ್ ಇದೆ ಇಲ್ಲಿ. ವೈಯಕ್ತಿಕ ಕಾರಣಗಳಿಗೆ ಪಕ್ಷದ ಒಳಗೆ ಹೊರಗೆ ಮನಸ್ತಾಪ ಇದೆ. ಗ್ಯಾರಂಟಿ ಯೋಜನೆ, ಸತೀಶ್ ಜಾರಕಿಹೊಳಿ ಚುನಾವಣಾ ತಂತ್ರ ಇವೆಲ್ಲ ಬಿಜೆಪಿಗೆ ಮೈನಸ್ ಆಗ್ಬೋದು. ವೀರಣ್ಣ ಚರಂತಿಮಠ ಒರಟು ಮಾತು, ಆತುರದ ಮಾತು. ಇದು ಕೂಡ ಬಿಜೆಪಿಗೆ ಮೈನಸ್ ಪಾಯಿಂಟ್. ಯಾಕಂದ್ರೆ ವೀರಣ್ಣ ಚರಂತಿಮಠ ಒರಟು ಮಾತು ಅಂದ್ರೆ ನೇರವಾಗಿ ಮಾತನಾಡುವಂಥದ್ದು ಅಥವಾ ಈ ರೀತಿಯಾದಂಥ ಆರೋಪಗಳು ಒಂದಿಷ್ಟು ಇದಾವೆ ವೀರಣ್ಣ ಚರಂತಿಮಠ ಮೇಲೆ. ಅಂದ್ರೆ ಸರಿಯಾಗಿ ಮಾತಿನ ಹಿಡಿತ ಇಲ್ಲ, ನೇರವಾಗಿ ಮಾತಾಡ್ಬಿಡ್ತಾರೆ ಅನ್ನುವಂಥದ್ದು, ಈ ರೀತಿಯಾಗಿ ಒಂದಿಷ್ಟು ಆರೋಪಗಳಿರುವಂಥದ್ದು. ಇದು ವೀರಣ್ಣ ಚರಂತಿಮಠಗೆ ಜನ ಇದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅಥವಾ ಇದು ಏನಾದರೂ ಮೈನಸ್ ಪಾಯಿಂಟ್ ಆಗಿ ಇದರಿಂದ ಏನಾದರೂ ಜನ ಹಿಂದಕ್ಕೆ ಹಾಕಿದಾರ ಅನ್ನುವಂಥದ್ದು ಕೂಡ ಇಲ್ಲಿ ಮೈನಸ್ ಪಾಯಿಂಟು ಬಿಜೆಪಿಗೆ. ಬಟ್ ಮೈನಸ್ಸು ಪ್ಲಸ್ ಏನೇ ಇದ್ರೂ ಕೂಡ ಜನ ಯಾರಿಗೆ ಒಲವನ್ನು ಹೆಚ್ಚಾಗಿ ತೋರಿಸಿದ್ದಾರೆ ಅನ್ನುವಂಥ ಪ್ರಶ್ನೆ.